ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅಪರಿಚಿತ ಬಂದೂಕುದಾರಿಗಳು ಈ ರೀತಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಗುಂಡಿನ ದಾಳಿ. ಸಿಡ್ನಿಯ ಬೀಚ್ನಲ್ಲಿ ಓಪನ್ ಫೈರಿಂಗ್ ಆಗಿದೆ. ಬೋಂಡಿ ಬೀಚ್. ಇಬ್ಬರು ಅಪರಿಚಿತ ಬಂದೂಕುಧಾರಿಗಳಿಂದ ನಡೆದಿರೋ ಗುಂಡಿನ ದಾಳಿ 10 ಜನ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯವಾಗಿದೆ. ಅವ್ರು ಯಾರು ಏನು ಅಂತಕ್ಕಂಥದ್ದು ಇನ್ನೂ ಕೂಡ ನೋಡಬೇಕು, ಯಾಕಂದರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇಬ್ಬರನ್ನ. ಇವ್ರ ಉದ್ದೇಶ ಏನು ಅಂತ ಇತ್ತೀಚೆಗೆ ಅಮೆರಿಕದಲ್ಲಿ, ಜಪಾನ್ನಲ್ಲಿ ಇವೆಲ್ಲ ಆಗಿತ್ತು ನೋಡಿ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಯಾರೋ ಇಬ್ಬರು ಅಪರಿಚಿತ ಮುಸುಕುದಾರಿ ಬಂದೂಕುದಾರಿಗಳು ಗುಂಡಿನ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಮುಸುಕುದಾರಿಗಳೇನೆಲ್ಲ, ಅವ್ರ ಮುಖ ಕ್ಲೀನಾಗಿ ಕಾಣ್ತಾ ಇದೆ. ಈಗ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 10 ಜನ ಸಾವನ್ನಪ್ಪಿದ್ದಾರೆ. ಅಂದರೆ ಸಿಕ್ಕದವ್ರ ಮೇಲೆ ಫೈರ್ ಮಾಡಿರೋದು. ಬೀಚಲ್ಲಿ ಯಾರ್ಯಾರು ಇದ್ದರೋ ಸಿಕ್ಕವ್ರ ಮೇಲೆ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿದಾಗ ನೋಡಿ ಅಲ್ಲಿ ಪೊಲೀಸರು ಹಿಡಿತಾ ಇರೋದು, ಅರೆಸ್ಟ್ ಮಾಡ್ತಾ ಇರೋದು. ಇಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಯಾರು, ಇವ್ರ ಉದ್ದೇಶ ಏನು, ಯಾಕೆ ಈ ಥರ ಸಾರ್ವಜನಿಕರ ಮೇಲೆ ಫೈರಿಂಗ್ ಮಾಡಿದ್ರು, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ಈ ಥರ ಘಟನಾವಳಿಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇರೆ ಬೇರೆ ದೇಶಗಳಲ್ಲಿ ಜಾಸ್ತಿ ಆಗ್ತವೆ. ಈ ಬೀಚ್ಗಳಲ್ಲಿ ಸಾಮಾನ್ಯ ಸನ್ಬಾತ್ ಅದು ಇದು ಅಂತೆಲ್ಲ ತುಂಬ ಜನ ಸೇರಿದ್ದಾರೆ. ಯಾರೋ ತುಂಬ ಜನ ಸೇರೋ ಜಾಗದಲ್ಲೇ ಈ ರೀತಿ ದಾಳಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾರೆ. ಹಾಗಾಗಿ ಈಗ ಎಲ್ಲ ಕಡೆಯಲ್ಲೂ ಜನ ಓಡ್ತಾ ಇರೋದು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರಬೇಕು. ಯಾರು ಏನು ಇಷ್ಟೊತ್ತಿಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಜನ ಅಂತೂ ಹೆದರ್ಕೊಂಡು ದಿಕ್ಕಾಪಾಲ ಓಡಿದ್ದಾರೆ. ಅದನ್ನೇ ನೀವೀಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸಿಡ್ನಿ ಬೀಚ್ ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾ ಪ್ರಮುಖ ನಗರ ಸಿಡ್ನಿ, ಅದು ಕರಾವಳಿ ಭಾಗ. ಆ ಭಾಗದಲ್ಲಿ ಯಾರ್ಯಾರು ಬೀಚ್ ಬಳಿ ಇದ್ದರೋ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಫೈರ್ ಮಾಡಿರೋ ದೃಶ್ಯ ಇದೆ. ಈ ಫೈರ್ ಮಾಡ್ತಾ ಇರೋ ದೃಶ್ಯವನ್ನು ನೀವು ಲೆಫ್ಟ್ ವಿಂಡೋದಲ್ಲಿ ನೋಡ್ಬೋದು. ಯಾರೋ ಒಂದಷ್ಟು ಜನ ಈ ಥರ ಇಬ್ಬರು ಅಂತ ಇದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಇಮಿಡಿಯೇಟಾಗಿ. ಪೊಲೀಸರು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನಷ್ಟು ಹೆಣಗಳು ಬೀಳ್ತಾ ಇತ್ತು ಇಲ್ಲಿ.